ಅಜ್ಜನ ಕೊನೆಯ ಆಸೆ. ಅವರು ಹೇಳಿದ್ದರು, ನಮ್ಮ ತಾತ ನಮಗೆ ಏನೂ ಬಿಟ್ಟಿಲ್ಲ ಅಂತ. 3 ವಾರಗಳ ನಂತರ ಅವರ ಒರಿಜಿನಲ್ ಒಂದು ಹಳೆಯ ಸಿಗರೇಟ್ ಡಬ್ಬಿಯಲ್ಲಿ ಸಿಕ್ಕಿತು ಮತ್ತು ಅದು ಲಾಯರ್ ಓದಿ ಹೇಳಿದ್ದಕ್ಕೆ ಸ್ವಲ್ಪವೂ ಹೊಂದಿಕೆಯಾಗಲಿಲ್ಲ. ನನ್ನ ಹೆಸರು ಕಾರ್ತಿಕ್ ರಾವ್, 39 ವರ್ಷ, ಫಿಸಿಯೋಥೆರಪಿಸ್ಟ್ ಆಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತೀನಿ, ಮದುವೆಯಾಗಿದೆ, 2 ಮಕ್ಕಳಿದ್ದಾರೆ. ಇದು ನನ್ನ ಚಿಕ್ಕಪ್ಪ, ಸತ್ಯ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದುಕೊಂಡಿದ್ದ ಆ ಕತೆ. ನನ್ನ ತಾತ ರಂಗಸ್ವಾಮಿ, 92 ವರ್ಷ ವಯಸ್ಸಿನವರು, ಒಂದು ಭಾನುವಾರ ಬೆಳಿಗ್ಗೆ ಶಾಂತವಾಗಿ ಕಣ್ಣು ಮುಚ್ಚಿದರು. ಅವರ ಫೇವರಿಟ್ ಕುರ್ಚಿಯಲ್ಲಿ ಕುಳಿತು ಎದುರಿಗಿದ್ದ ತೋಟದ ಕಡೆ ನೋಡುತ್ತಾ. ಆ ತೋಟ ಅವರೇ ಕೈಯಾರೆ ಮಾಡಿದ್ದು. ದಶಕಗಳ ಹಿಂದೆ, ಕೊನೆಯ ವರ್ಷದ ತನಕ ಅವರೇ ಟೊಮ್ಯಾಟೊ ಗಿಡಗಳಿಗೆ ಕಟ್ಟುತ್ತಿದ್ದರು. ನಾನು ಪ್ರತಿ ಭಾನುವಾರ ಅಲ್ಲಿ ಹೋಗುತ್ತಿದ್ದೆ. ಕಾಲೇಜ್ ದಿನಗಳಿಂದ ಅವರ ಜೊತೆ ಕಾಫಿ ಕುಡಿಯುತ್ತಾ, ಅವರು 40 ವರ್ಷ ಕೆಲಸ ಮಾಡಿದ್ದ ಫ್ಯಾಕ್ಟರಿಯ ಕತೆಗಳನ್ನ ಕೇಳುತ್ತಾ. ಶವಸಂಸ್ಕಾರ ಆದ 2 ವಾರಕ್ಕೆ ನಾವೆಲ್ಲ ಲಾಯರ್ ಆಫೀಸ್ನಲ್ಲಿ ಕುಳಿತಿದ್ದೆವು. ನನ್ನ ಚಿಕ್ಕಪ್ಪ ಮುರಳಿ, ತಾತನ ಹಿರಿಯ ಮಗ ಮತ್ತು ಎಕ್ಸಿಕ್ಯೂಟಿವ್, ನನ್ನ ಅಮ್ಮ ವಿಜಯಲಕ್ಷ್ಮಿ, ನನ್ನ ಚಿಕ್ಕಮ್ಮ ಸರೋಜಾ ಮತ್ತು ನಾನು. ಆ ರೂಮ್ ತಣ್ಣಗಿತ್ತು, ಫಾರ್ಮಲ್ ಆಗಿತ್ತು. ಲಾಯರ್ ಪೇಪರ್ ಓದ್ತಿದ್ರು, ಗ್ರೋಸರಿ ಲಿಸ್ಟ್ ಓದಿದ ಹಾಗೆ. ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮುರಳಿ ಮತ್ತು ಅವರ 2 ಅಕ್ಕ ತಂಗಿಗೆ ಹೋಯ್ತು. ಮೊಮ್ಮಕ್ಕಳಿಗೆ, ನನಗೆ, ನನ್ನ ಕಸಿನ್ಸ್ಗೆ ಏನೂ ಇರಲಿಲ್ಲ. ಸ್ವಲ್ಪ ಸೆಂಟಿಮೆಂಟಲ್ ವಸ್ತುಗಳು ಮಾತ್ರ ಅಂದ್ರು ಲಾಯರ್. ಇನ್ನೇನೂ ಇರಲಿಲ್ಲ ಅದ್ರಲ್ಲಿ. ನಾನು ನಂಬಿದೆ. ಯಾಕೆ ನಂಬಬಾರದು? ತಾತ ಎಂದೂ ದುಡ್ಡಿನ ಬಗ್ಗೆ ಜಾಸ್ತಿ ಮಾತಾಡ್ತಿರಲಿಲ್ಲ. ನಾನು ಎಂದೂ ಏನೂ ನಿರೀಕ್ಷೆ ಮಾಡಿರಲಿಲ್ಲ. ನಾನು ನನ್ನ ಜೀವನಕ್ಕೆ ವಾಪಸ್ ಹೋದೆ. ಕ್ಲಿನಿಕ್, ಫ್ಯಾಮಿಲಿ ಎಲ್ಲ. 1 ತಿಂಗಳ ನಂತರ, ಒಂದು ಸಾಧಾರಣ ಮಂಗಳವಾರ ಸಂಜೆ, ತಾತನ ಪಕ್ಕದ ಮನೆಯ ಲಕ್ಷ್ಮಮ್ಮ ಸಿಕ್ಕಿದ್ರು ಒಂದು ಸೂಪರ್ಮಾರ್ಕೆಟ್ನಲ್ಲಿ. 74 ವರ್ಷ ವಯಸ್ಸು, 15 ವರ್ಷ. ತಾತನ ತೋಟ ನೋಡಿಕೊಳ್ಳೋಕೆ ಸಹಾಯ ಮಾಡಿದ್ದರು ಪ್ರತಿ ಗುರುವಾರ. ಆಕೆ ಕೇಳಿದ್ರು, 2 ಬಿಲ್ ಎನ್ಕೌಂಟರ್ ಹತ್ರ ನಿಂತಿದ್ದಾಗ, ಆ ಸಣ್ಣ ಮನೆ, ಬೆಟ್ಟದ ರಸ್ತೆಯದ್ದು, ಅದು ಈಗ ಚೆನ್ನಾಗಿದೆಯಾ? ನಿಮಗೆ ಮತ್ತು ನಿಮ್ಮ ಕಸಿನ್ಸ್ಗೆ ಕೊಡಬೇಕು ಅಂತ ನಿಮ್ಮ ತಾತ ಯಾವಾಗಲೂ ಹೇಳ್ತಿದ್ರು. ನನಗೆ ಏನೂ ಗೊತ್ತಿರಲಿಲ್ಲ ಆಕೆ ಏನು ಮಾತಾಡ್ತಿದ್ದಾರೆ ಅಂತ. ಮತ್ತೊಮ್ಮೆ ಹೇಳಿ ಅಂದೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಲಕ್ಷ್ಮಮ್ಮ ಹೇಳಿದ್ರು, 2 ಸೈಕಲ್ ಸ್ಟ್ಯಾಂಡ್ ಹತ್ರ ನಿಂತಿದ್ದಾಗ, ತಾತ ಸಾಯೋಕೆ 2 ವರ್ಷ ಮುಂಚೆ ಅವರಿಗೆ ತಮ್ಮ ಒಂದು ಕಾಪಿ ತೋರಿಸಿದ್ದಿದ್ದು. ಡೈನಿಂಗ್ ಟೇಬಲ್ ಮೇಲೆ ಕಾಫಿ ಜೊತೆ ಚಿಕ್ಕ ಮಗು ಗಿಫ್ಟ್ ತೋರಿಸಿದ ಹಾಗೆ ಹೆಮ್ಮೆಯಿಂದ. ಅದ್ರಲ್ಲಿ ಒಂದು 2ನೇ ಮನೆ ಇತ್ತು. ವರ್ಷಗಳ ಹಿಂದೆ ಅವರು ಇನ್ವೆಸ್ಟ್ಮೆಂಟ್ ಆಗಿ ಕೊಂಡಿದ್ದ ಸಣ್ಣ ಮನೆ, ಎಲ್ಲಾ ಮೊಮ್ಮಕ್ಕಳಿಗೆ ಸಮಾನವಾಗಿ ಹಂಚಿ ಬರೆದಿತ್ತು. ಆ ಮನೆ ಲಾಯರ್ ಓದಿದ ವಿಲ್ನಲ್ಲಿ 1 ಪದ ಕೂಡ ಇರಲಿಲ್ಲ. ಆಕೆ ಹೇಳ್ತಿದ್ದಾಗ ನನ್ನ ಕೈ ನಡುಗೋಕೆ ಶುರುವಾಯಿತು. ಆಕೆಗೆ ಥ್ಯಾಂಕ್ಸ್ ಹೇಳಿ ಮನೆಗೆ ಡ್ರೈವ್ ಮಾಡಿದೆ. ಆ ರಾತ್ರಿ ನಿದ್ದೆನೇ ಬರಲಿಲ್ಲ. ರಾತ್ರಿ 9 ಗಂಟೆಗೆ ಮತ್ತೆ ಫೋನ್ ಮಾಡಿ ಕೇಳಿದೆ, ಆ ಕಾಪಿ ಇನ್ನೂ ಇದೆಯಾ ಅಂತ. ನನ್ನ ಹತ್ರ ಇಲ್ಲ ಅಂದ್ರು. ಆದ್ರೆ ಅದನ್ನ ಯಾರು ಡ್ರಾಫ್ಟ್ ಮಾಡಿದ್ರು ಅಂತ ನೆನಪಿದೆ. ಇನ್ನೂ ನೀವು ಸಿಕ್ಕ ಲಾಯರ್ ಅಲ್ಲ, ಒಬ್ಬ ವಯಸ್ಸಾದ ಮಹಿಳೆ, ಕಮಲಮ್ಮ ಅಂತ. ಆಗ ಆಫೀಸ್ ಇಟ್ಟಿದ್ರು ದೇವರಾಜ ಅರಸ್ ರಸ್ತೆಯಲ್ಲಿ. ಈಗ ರಿಟೈರ್ ಆಗಿದ್ದಾರೆ. ಆದ್ರೆ ಇನ್ನೂ ಇದೇ ಊರಲ್ಲೇ ಇದ್ದಾರೆ, ಚಾಮುಂಡಿ ಬೆಟ್ಟ ರಸ್ತೆ ಹತ್ರ. ಮರುದಿನ ಬೆಳಿಗ್ಗೆ ನಾನು ಬೇಗ ಹೋದೆ. 8 ಗಂಟೆಗೆ, ನನ್ನ ಮೊದಲ ಪೇಷಂಟ್ ಮುಂಚೆ. ಬಾಗಿಲು ಬಾರಿಸಿದಾಗ ಇನ್ನೂ ನನ್ನ ಕೈ ಸ್ಟೇಬಲ್ ಆಗಿರಲಿಲ್ಲ. ಕಮಲಮ್ಮ, 73 ವರ್ಷ, ಇನ್ನೂ ಗೌನ್ನಲ್ಲೇ ಬಾಗಿಲು ತೆಗೆದ್ರು. ಕೈಯಲ್ಲಿ ಚಹಾ ಕಪ್ ಹಿಡ್ಕೊಂಡು ತಾಳ್ಮೆಯಿಂದ ನನ್ನ ಕತೆ ಕೇಳಿದ್ರು. ಬಾಗಿಲ ಹೊರಗಿನ ಮೆಟ್ಟಿಲಲ್ಲೇ ನಿಂತು, ಯಾವುದೇ ಪ್ರಶ್ನೆ ಇಲ್ಲದೆ, ಒಳಗೆ ಬನ್ನಿ, ನಾನು ಎಲ್ಲ ಇಟ್ಕೊಂಡಿದ್ದೀನಿ ಅಂದ್ರು. ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಲೇ ಇಲ್ಲ. ನೇರವಾಗಿ ಬೇಸ್ಮೆಂಟ್ನ ಅವರ ಆರ್ಚೇವ್ ಹತ್ರ ಹೋದ್ರು. ಡಜನ್ಗಟ್ಟಲೆ ಫೈಲುಗಳ ಡಬ್ಬಗಳ ನಡುವೆ ಕೆಲವು ಕ್ಲೈಂಟ್ಗಳ ಫೈಲ್ 30 ವರ್ಷಗಳಿಂದ ಮಾತೇ ಆಗಿಲ್ಲ ಮತ್ತು ತಾತನ ಹೆಸರಿನ ಒಂದು ಫೈಲ್ ಎಳ್ಕೊಂಡು ಬಂದ್ರು. ಚೆನ್ನಾಗಿ ಲೇಬಲ್ ಮಾಡಿ, ಈ ದಿನ ಬರುತ್ತೆ ಅಂತ ಗೊತ್ತಿದ್ದ ಹಾಗೆ. ಅದ್ರಲ್ಲಿ ಒರಿಜಿನಲ್ ವಿಲ್, ತಾತ ಸಾಯೋಕೆ 2 ವರ್ಷ ಮುಂಚೆ ಡೇಟ್ ಆಗಿತ್ತು. ಅವರ ಸಹಿ ಅಧಿಕೃತವಾಗಿ ದೃಢೀಕರಿಸಿದ್ದು, ಅವರೇ ಬರೆದ ಮಾರ್ಜಿನ್ ನೋಟ್ಸ್ ಸಮೇತ, ಅವರ ಸ್ವಭಾವಕ್ಕೆ ಪೂರ್ತಿ ಹೊಂದೋ ಥರ. ಆ ಬೆಟ್ಟದ ರಸ್ತೆಯ ಮನೆ, ಅಂದಾಜು 1,20,00,000 ರೂಪಾಯಿ ಬೆಲೆ, 4 ಮೊಮ್ಮಕ್ಕಳಿಗೆ ಸಮಾನವಾಗಿ ಹಂಚಿತ್ತು. ಮುರಳಿಗೆ ಅಥವಾ ಅವರ ಸಹೋದರಿಯರಿಗೆ ಹೋಗುತ್ತೆ ಅಂತ 1 ಪದವೂ ಇರಲಿಲ್ಲ. ಆಕೆ ಮನೆ ಮುಂದೆ ಕಾರಿನಲ್ಲೇ ಅರ್ಧ ಗಂಟೆ ಸುಮ್ಮನೆ ಕುಳಿತಿದ್ದೆ, ಡ್ರೈವ್ ಮಾಡೋಕೆ ಆಗದೆ. ಇಂಥ ಕತೆಗಳು ನಿಮಗೆ ಇಷ್ಟ ಆದ್ರೆ, ಸತ್ಯ ಮುಚ್ಚಿಡೋಕೆ ಪ್ರಯತ್ನಿಸಿದ ಫ್ಯಾಮಿಲಿಗಳ ಮತ್ತು ಆ ಸತ್ಯಕ್ಕೆ ಬೆಳಕು ತೋರಿಸಿದ ಜನರ ಬಗ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಮತ್ತು ಇದು ಈ ಚಾನೆಲ್ಗೆ ತುಂಬಾ ಸಹಾಯ ಆಗುತ್ತೆ. ಮುಂದಿನ ವಾರಗಳಲ್ಲಿ ಎಲ್ಲ ಬೇರೆ ಥರ ಅನ್ಸೋಕೆ ಶುರುವಾಯಿತು. ಮೊದಲು ನಾನು ಗಮನಿಸದೇ ಇದ್ದ ವಿಷಯಗಳು ನೆನಪಾಗೋಕೆ ಶುರುವಾಯಿತು. ಮುರಳಿ, ತಾತ ಸಾಯೋ ಕೊನೆ ತಿಂಗಳುಗಳಲ್ಲಿ ಇದ್ದಕ್ಕಿದ್ದಂಗೆ ವಾರಕ್ಕೆ 2 ಸಲ ಬರ್ತಿದ್ರು. ಮೊದಲೆಲ್ಲ ಹಾಗೆ ಬರ್ತಿರ್ಲಿಲ್ಲ. ಒಂದು ಸಲ ತಾತನ ಒಂದು ಕೆಲಸ ಇದೆ ಅಂತ ಕರ್ಕೊಂಡು ಹೋಗಿ ರಾತ್ರಿ ಲೇಟ್ ಆಗಿ ಮನೆಗೆ ಬಿಟ್ಟಿದ್ರು. ಅಮ್ಮ ಒಂದು ಸಲ ಸುಮ್ಮನೆ ಹೇಳಿದ್ರು, ತಾತ ಸಾಯೋಕೆ ಸ್ವಲ್ಪ ಮುಂಚೆ ಆ ಮಧ್ಯಾಹ್ನ ಎಲ್ಲಿ ಹೋಗಿದ್ರು ಅಂತ ಗೊಂದಲದಲ್ಲಿ ಇದ್ರು ಅಂತ. ನಾನು ಒಬ್ಬ ಲಾಯರ್ ಇಟ್ಕೊಂಡೆ. ಇನ್ಹೆರಿಟೆನ್ಸ್ ಕೇಸುಗಳಲ್ಲಿ ಸ್ಪೆಷಲಿಸ್ಟ್ ಆಗಿದ್ದ ಒಬ್ಬ ಮಹಿಳೆ, ಸಿಂಧು ಪೈ ಅಂತ ಹೆಸರು, ರೈಲ್ವೆ ಸ್ಟೇಷನ್ ಹತ್ರ ಆಫೀಸ್.
ಆಕೆ 2 ಡಾಕ್ಯುಮೆಂಟ್ ಪಕ್ಕ ಇಟ್ಕೊಂಡು ಟೇಬಲ್ ಮೇಲೆ ಎಷ್ಟೋ ನಿಮಿಷ ಏನೂ ಮಾತಾಡ್ಲಿಲ್ಲ. ಬೇರೆ ಲಾಯರ್ ಓದಿದ್ದ ಆ ಸೆಕೆಂಡ್ ವಿಲ್ ತಾತ ಸಾಯೋಕೆ 3 ತಿಂಗಳ ಮುಂಚೆ ಹೊಸದಾಗಿ ಬರೆಸಿದ್ದು ತಾತನ ಸ್ವಂತ ಡಾಕ್ಟರ್ ಡಾ. ಶ್ರೀನಿವಾಸ್ ಪ್ರಕಾರ ಆ ಸಮಯದಲ್ಲಿ ತಾತಗೆ ಈಗಾಗಲೇ ಡೆಮೆನ್ಷಿಯಾ ಶುರುವಾಗಿ ಸೀರಿಯಸ್ ಆಗಿ ಗೊಂದಲ ಇತ್ತು. ಮುರಳಿಯೇ ಆ ಲಾಯರ್ನ ಅಪಾಯಿಂಟ್ಮೆಂಟ್ ಬೋಕ್ ಪ್ರಕಾರ ತಾತನ್ನ ಆ ದಿನ ಕರ್ಕೊಂಡು ಹೋಗಿದ್ರು. ಒಬ್ಬರೇ, ನಮ್ಮ ಯಾರನ್ನೂ ಕರ್ಕೊಂಡೋಗ್ದೆ, ಅಮ್ಮನ್ನ ಕರ್ಕೊಂಡು ಹೋಗ್ದೆ, ಚಿಕ್ಕಮ್ಮನ್ನ ಕರ್ಕೊಂಡು ಹೋಗ್ದೆ. ಸಿಂಧು ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿದ್ದು ಆ ಸೆಕೆಂಡ್ ವಿಲ್ ಇನ್ವ್ಯಾಲಿಡ್ ಅಂತ ಘೋಷಿಸೋಕೆ, ಮೆಂಟಲ್ ಕ್ಯಾಪಾಸಿಟಿ ಇಲ್ಲದೆ ಇದ್ದಿದ್ದು ಮತ್ತು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ. ಕಮಲಮ್ಮ ಅವರ ಫೈಲ್ ಆ ಒರಿಜಿನಲ್ ಅಧಿಕೃತವಾಗಿ ದೃಢೀಕರಿಸಿದ ವರ್ಷನ್ ಸಮೇತ ಮುಖ್ಯ ಎವಿಡೆನ್ಸ್ ಆಯಿತು. ಡಾ. ಶ್ರೀನಿವಾಸ್ ಬರೆದು ಕೊಟ್ರು ಡಯಾಗ್ನೋಸಿಸ್ ಮತ್ತು ಟೈಮ್ಲೈನ್ ಎಕ್ಸಾಕ್ಟ್ ಡೇಟ್ಗಳ ಸಮೇತ ಮುರಳಿಯ ಆ ಭೇಟಿಗಳ ಜೊತೆ ಹೊಂದಿಕೊಳ್ತಿತ್ತು. ಈ ಕೇಸ್ ಕೋರ್ಟ್ಗೆ ಹೋಗೋಕೆ ಸುಮಾರು 4 ತಿಂಗಳು ಬೇಕಾಯಿತು. 4 ತಿಂಗಳ ಮೌನ ಸಂಜೆಗಳು. ಅಮ್ಮ ತಮ್ಮ ಸ್ವಂತ ಅಣ್ಣನ ಜೊತೆ ಮಾತಾಡೋದೇ ಬಿಟ್ರು. ಫ್ಯಾಮಿಲಿ ಮೆಂಬರ್ಸ್ ಸೈಡ್ ತಗೊಳ್ಳೋಕೆ ಶುರು ಮಾಡಿದ್ರು. ಕೆಲವರು ನನ್ನ ಸೈಡ್, ಕೆಲವರು ಶಾಂತಿ ಕಾಪಾಡಬೇಕು ಅಂತ ಹೇಳ್ತಿದ್ರು. ಇಷ್ಟೆಲ್ಲ ನಡೀತಿದ್ರು ಮುರಳಿಗೆ ನಾನೇನು ಕಂಡುಹಿಡಿದಿದ್ದೀನಿ ಅಂತ ಗೊತ್ತಿರಲಿಲ್ಲ. ಶವ ಸಂಸ್ಕಾರದ 2 ತಿಂಗಳ ನಂತರ ಅವರೇ ಒಂದು ಫ್ಯಾಮಿಲಿ ಲಾಂಚ್ ಆರ್ಗನೈಸ್ ಮಾಡಿದ್ರು. ಅವರ ಮನೆಯಲ್ಲಿ ಎಲ್ಲಾ ಸರಿಯಾಗಿ ಸೆಟಲ್ ಮಾಡೋಣ ಅಂತ ಇಡೀ ಫ್ಯಾಮಿಲಿ ಜೊತೆ ತಾತನ ಹಳೆ ಫ್ರೆಂಡ್ಸ್ ಸಮೇತ ಅವರೇ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ರು. ಒಂದು ಸ್ಟೇಜ್ ಅಂತ ನನಗೆ ಆಮೇಲೆ ಅರ್ಥ ಆಯ್ತು. ತಾನೇ ಎಲ್ಲ ನೋಡ್ಕೊಂಡ ಒಳ್ಳೆ ಮಗ ಅಂತ ತೋರಿಸ್ಕೊಳ್ಳೋಕೆ. ನಾನು ಆ ಲಾಂಚ್ ತನಕ ಕಾದೆ. ಕಾಫಿ ಟೈಮ್ನಲ್ಲಿ ಹಲ್ವಾ ಇನ್ನೂ ಪ್ಲೇಟ್ನಲ್ಲಿ ಅರ್ಧ ಇದ್ದಾಗ ಆ ಫೈಲ್ ಶಾಂತವಾಗಿ ಟೇಬಲ್ ಮೇಲೆ ಇಟ್ಟೆ ಮುರಳಿ ಮುಂದೆ. ಜೋರಾಗಿ ಮಾತಾಡ್ಲಿಲ್ಲ, ಸೇನ್ ಮಾಡ್ಲಿಲ್ಲ, ಸುಮ್ಮನೆ ಇದನ್ನ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು. ಮುರಳಿ ಪೇಜ್ಗಳನ್ನ ತಿರುಗಿಸ್ತಾ ಮುಖ ನಿಧಾನವಾಗಿ ಬದಲಾಯ್ತು, ಗೊಂದಲದಿಂದ ಒಂದು ತಣ್ಣನೆ ಎಕ್ಸ್ಪ್ರೆಷನ್ಗೆ. ಆಮೇಲೆ ಹೇಳಿದ್ರು, ಯಾವ ನಾಚಿಕೆಯೂ ಇಲ್ಲದೆ. ಅವರಿಗೆ ಆಗ್ಲೇ ಎಲ್ಲಾ ಮರೆತೋಗಿತ್ತು. ಅವರಿಗೆ ಏನೂ ಡಿಫರೆನ್ಸ್ ಮಾಡ್ತಿರ್ಲಿಲ್ಲ. ನಾನು ತಕ್ಷಣ ಏನು ಹೇಳಿಲ್ಲ. ಆ ಮೌನ ತನ್ನ ಕೆಲಸ ಮಾಡಿಕೊಳ್ಳಲಿ ಅಂತ ಬಿಟ್ಟೆ. ಟೇಬಲ್ ಮೇಲಿದ್ದ ಎಲ್ಲರೂ, ತಾತನ ಫ್ರೆಂಡ್ಸ್, ಚಿಕ್ಕಮ್ಮ, ಮುರಳಿಯ ಸ್ವಂತ ಹೆಂಡತಿ ಕೂಡ, ಅವರು ಈಗ ತಾನೇ ಎಲ್ಲರ ಮುಂದೆ ಜೋರಾಗಿ ಒಪ್ಪಿಕೊಂಡಿದ್ದೇನು ಅಂತ ಅರ್ಥ ಆಗ್ತಿತ್ತು. ಯಾರೂ ಆ ಹಲ್ವಾ ಮತ್ತೆ ಮುಟ್ಟಲೇ ಇಲ್ಲ. ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ನಲ್ಲಿ ಬರೀರಿ ನೀವಾಗಿದ್ರೆ ಏನ್ ಮಾಡ್ತಿದ್ರಿ ಅಂತ. ಇದು ಈ ಚಾನೆಲ್ ಬೆಳೆಯೋಕೆ ತುಂಬಾ ಸಹಾಯ ಆಗುತ್ತೆ. ಕೋರ್ಟ್ ಬರೀ 20 ನಿಮಿಷದ ಹಿಯರಿಂಗ್ ನಂತರ ಆ ಸೆಕೆಂಡ್ ವಿಲ್ ಇನ್ವ್ಯಾಲಿಡ್ ಅಂತ ಘೋಷಿಸಿತು. ಕಮಲಮ್ಮ ಹತ್ರ ಇದ್ದ ಒರಿಜಿನಲ್ ವಿಲ್ ಮಾತ್ರ ವ್ಯಾಲಿಡ್ ಅಂತ ಒಪ್ಕೊಂಡ್ರು. ಬೆಟ್ಟದ ರಸ್ತೆಯ ಮನೆ ತಾತ ಬಯಸಿದ ಹಾಗೆ 4 ಮೊಮ್ಮಕ್ಕಳಿಗೆ ಸಮಾನವಾಗಿ ಹಂಚಿಕೆ ಆಯಿತು. ಮುರಳಿ ಎಲ್ಲ ಕಾರ್ಡ್ ಎಕ್ಸ್ಪೆನ್ಸಸ್ ಕೂಡ ಕಟ್ಟಬೇಕಾಯ್ತು. ಕೊನೆಗಳಿಗೆ ತನಕ ಅವರು ಅದನ್ನ ಫೈಟ್ ಮಾಡ್ತಲೇ ಇದ್ರೂ ಕೂಡ. ಅವತ್ತಿನಿಂದ ಅವರು ನನ್ನ ಜೊತೆ ಮಾತಾಡಿಲ್ಲ, ಅಮ್ಮನ ಜೊತೆನೂ ಇಲ್ಲ. ಚಿಕ್ಕಮ್ಮ ಸರೋಜಾ ಆಗಾಗ ಫೋನ್ ಮಾಡ್ತಾರೆ, ಸ್ವಲ್ಪ ಹೆದರ್ಕೊಂಡ ತರ. ಈ ಕಾಂಟ್ಯಾಕ್ಟ್ ಕೂಡ ತಮಗೆ ಏನನ್ನಾದ್ರೂ ಕಾಸ್ಟ್ ಆಗುತ್ತೇನೋ ಅನ್ನೋ ಹೆದರಿಕೆಯಲ್ಲಿ. ಆ ಭಾನುವಾರದ ಮುಂಚಿನ ಫ್ಯಾಮಿಲಿ ಮತ್ತೆ ಎಂದೂ ಆಗಲಿಲ್ಲ. ನಾನು ಪ್ರತಿ ಬೇಸಿಗೆ ಇನ್ನೂ ಆ ಬೆಟ್ಟದ ರಸ್ತೆಯ ಮನೆಗೆ ಹೋಗ್ತೀನಿ ನನ್ನ ಮಕ್ಕಳ ಜೊತೆ. ಅವರು ಈಗ ಟೊಮ್ಯಾಟೊ ಗಿಡಗಳಿಗೆ ಕಟ್ಟೋಕೆ ಕಲಿತಿದ್ದಾರೆ, ತಾತ ನನಗೆ ಕಲಿಸಿದ ಹಾಗೆ. ಲಕ್ಷ್ಮಮ್ಮ ಆಗಾಗ ಬರ್ತಾರೆ ಕಾಫಿಗೆ, ತಾತ ಇದ್ದಾಗ ಬರ್ತಿದ್ದ ಹಾಗೆ. ನನ್ನ ಮಕ್ಕಳಿಗೆ ಅವರ ಮುತ್ತಜ್ಜನ ಬಗ್ಗೆ ಕತೆಗಳು ಹೇಳ್ತಾರೆ, ಅವರಿಗೆ ಬೇರೆಲ್ಲೂ ಕೇಳೋಕೆ ಸಿಗಲ್ಲ ಅಂತ ಕತೆಗಳು. ಕಮಲಮ್ಮ ಪ್ರತಿ ದೀಪಾವಳಿಗೆ ಒಂದು ಕಾರ್ಡ್ ಕಳಿಸ್ತಾರೆ, ಸುಮ್ಮನೆ ಹೇಗಿದ್ದೀರಿ ಅಂತ ಕೇಳೋಕೆ. ಸತ್ಯ ಬದುಕುಳಿಯೋಕೆ ಆಕೆಯೇ ಕಾರಣ. ಬರೀ ಅದು ಸರಿಯಾದ ಕೆಲಸ ಅಂತ, ಯಾವ ಅಲ್ಕಾಡಿಕೆಯೂ ಇಲ್ದೆ, ಯಾವ ಷರತ್ತೂ ಇಲ್ದೆ, ತನಗೆ ಇದ್ರಿಂದ ಏನಾಗುತ್ತೆ ಅಂತ ಒಂದು ಸಲನೂ ಯೋಚಿಸ್ದೆ. ಒಂದು ವಿಲ್ ಅನ್ನೋದು ಯಾರೋ ತಮಗಾಗಿ ಮಾತಾಡೋಕೆ ಆಗದೆ ಇದ್ದ ತಕ್ಷಣ ಮತ್ತೆ ಬರೀಬಹುದಾದ ಆಸೆ ಅಲ್ಲ. ಅದು ಒಂದು ಕೊನೆಯ ಮಾತು, ಮತ್ತು ಮಾತು ಅನ್ನೋದು ಯಾವಾಗಲೂ ಪೂರೈಸೋಕೆ ಅರ್ಹ.